ಹಾಗಾದರೆ ಸಹೋದರ, ಈ 30,000 ರೂಪಾಯಿಗಳ ಲೆಕ್ಕ ನೋಡಿ. ಹೌದು, ನಮ್ಮಲ್ಲಿ ಪಿ ಮತ್ತು ಎಚ್ ಸರಣಿಯ ಲ್ಯಾಪ್ಟಾಪ್ಗಳಿವೆ. ನೀವು ಭೇಟಿಯಾದರೆ ಭಾರೀ ಸಂಪಾದನೆ ಮತ್ತು ಹೆಚ್ಚಿನ ಗೇಮಿಂಗ್ ಮತ್ತು ಸಾಫ್ಟ್ವೇರ್ಗಳು. ನೀವು ಈ ಎಲ್ಲಾ ಕೆಲಸವನ್ನು ಮರೆತು ಬಿಡಬಹುದು. ಹೋಗು, ಎಲ್ಲ ಮುಗಿದಿದೆ. ಅಂದರೆ ನೀವು ವಿದ್ಯಾರ್ಥಿಯಾಗಿದ್ದರೆ ವೃತ್ತಿಪರ ಬಳಕೆ ಲ್ಯಾಪ್ಟಾಪ್ ಅಗತ್ಯವಿದೆ ಮತ್ತು ಅಥವಾ ನಿಮ್ಮ ಬಳಿ ಇದೆ ಈ ಎಲ್ಲಾ ಕಾರ್ಯಗಳಿಗೆ ಲ್ಯಾಪ್ಟಾಪ್ ಅಗತ್ಯವಿದೆ. 0000 ಬಜೆಟ್ನಲ್ಲಿ ಲಭ್ಯವಿರುತ್ತದೆ ಮತ್ತು ಅದರೊಳಗೆ ನೀವು ಸಹ ಯಾರನ್ನಾದರೂ ಆಸಕ್ತಿ ಹೊಂದಿದ್ದೀರಾ? RZ70 ಸರಣಿ ನಡೆಯುತ್ತಿದೆ ಮತ್ತು 11 ತಲೆಮಾರಿನ 12 ಜನರೇಷನ್ 13 ಜನರೇಷನ್ 14 ಇದೆಲ್ಲವೂ ಅಲಂಕಾರಗಳು ಈ ವರ್ಗದಲ್ಲಿ ಬಂದಿವೆ. ಅದಕ್ಕಾಗಿ ನಾವು ಪ್ರೊಸೆಸರ್ಗಳನ್ನು ಮಾತ್ರ ಪಡೆಯುತ್ತೇವೆ. RAM ಬಗ್ಗೆ ನಂತರ ಮಾತನಾಡೋಣ. ನಾನು 3 ಜನರನ್ನು ಪಡೆಯುತ್ತಿದ್ದೇನೆ. 4 ಇದು ವಿಸ್ತರಿಸಬಹುದೇ ಅಥವಾ ಇಲ್ಲವೇ? ಇದೆಲ್ಲವೂ ಬರುತ್ತದೆ ಮತ್ತು ಈ ಪಟ್ಟಿ ಮುಂದುವರಿಯುತ್ತದೆ. ನಂತರ ಸಂಗ್ರಹಣೆಯು ಪ್ರದರ್ಶನ ಅಂತ್ಯವಾಗಿದೆಯೇ ಎಂಬುದರ ಮೇಲೆ ಕೊನೆಗೊಳಿಸಿ. ಗ್ರಾಫಿಕ್ಸ್ ಬಹಳಷ್ಟು ಗೊಂದಲಗಳಿವೆ ಎಂದು ನನಗೆ ತಿಳಿದಿದೆ, ಆದರೆ ನಾನು ನೀನಾಗಿದ್ದರೂ ನೀವು ಹೊಂದಿದ್ದೀರಿ. ನೀವು ಟೆನ್ಷನ್ ತೆಗೆದುಕೊಳ್ಳಲು ಬಯಸಿದರೆ ನಿಮ್ಮ ಸಹೋದರ ಯಾರಿಗಾಗಿ? 0000 ಅಡಿಯಲ್ಲಿ ಉತ್ತಮವಾದದ್ದನ್ನು ನೋಡೋಣ. ಯಾವ ಲ್ಯಾಪ್ಟಾಪ್ ಮಾರುಕಟ್ಟೆಯಲ್ಲಿ ಮೊದಲ ಸ್ಥಾನದಲ್ಲಿದೆ? ನಾನು ಮೂಲಭೂತ ಲ್ಯಾಪ್ಟಾಪ್ ಅನ್ನು ಶಿಫಾರಸು ಮಾಡುತ್ತೇನೆ. ನಾನು DDR5 RAM ನೊಂದಿಗೆ Lenovo ನ ಅಂತ್ಯ. ಇದು ಕೂಡ ಇತ್ತೀಚಿನದು. MS-Entuad ಮಾದರಿಯಾಗಿದೆ. ಸಂಗೀತ ರೆಡ್ಬಾರ್ಗ್ನ ಲ್ಯಾಪ್ಟಾಪ್ನಲ್ಲಿ 512 GIGABYTE ಲಭ್ಯವಿದೆ. ಆದರೆ ಅದರ ಸಂಗ್ರಹವಾಗಿದೆ. ಈಗ ವಿಸ್ತರಿಸಬಹುದಾದ H4 SSD ಅನ್ನು ನೋಡಿ. ಅವರ ಬರಹ ಬರೆಯುವ ವೇಗವೂ ಇಲ್ಲ. Gen 3 SSDಗೆ ಹೋಲಿಸಿದರೆ ಎಡ್ಜ್ ವೇಗವಾಗಿದೆ. ಆದ್ದರಿಂದ ಈ ವಿಷಯವು ತುಂಬಾ ಒಳ್ಳೆಯದು. ಆದರೆ ಅದರ ಪ್ರದರ್ಶನದ ಒಳಗೆ ನಾವು TN ಫಲಕವನ್ನು ಹೊಂದಿದ್ದೇವೆ. 15.6 ಇಂಚಿನ ಪೂರ್ಣ ಎಚ್ ಡಿಸ್ಪ್ಲೇ ನೀಡಲಾಗಿದೆ. ಆಂಟಿ-ಲೇಯರ್ 60 ಹರ್ಟ್ಜ್ ಹೊಂದಿರುವ TN ಪ್ಯಾನೆಲ್ ಡಿಸ್ಪ್ಲೇಯ ರಿಫ್ರೆಶ್ ರೇಟ್ ಸ್ವಲ್ಪ ಮಂದವಾಗಿದೆ. ನಾನು ಅದರ ಪ್ರದರ್ಶನವನ್ನು ಪರಿಪೂರ್ಣ ಎಂದು ಕರೆಯುವುದಿಲ್ಲ, ಏಕೆಂದರೆ ಅದು IPS ಪ್ಯಾನೆಲ್ ಆಗಿದ್ದರೆ ಆಗಿರಬಹುದು. ಲ್ಯಾಪ್ಟಾಪ್ ಅದರ ಬೆಲೆಗೆ ಪರಿಪೂರ್ಣವಾಗಿತ್ತು. ಅಕಾರ್ಡಿಯನ್ ಪ್ರದರ್ಶನದ ಒಳಗೆ ನಮಗೆ ಸ್ವಲ್ಪ ಅಗತ್ಯವಿದೆ. ಏಕೀಕರಣಗೊಳ್ಳಲು ಬಹಳಷ್ಟು ತ್ಯಾಗಗಳನ್ನು ಮಾಡಬೇಕಾಗುತ್ತದೆ. ನಾವು MA ಕಚೇರಿಯಿಂದ ಗ್ರಾಫಿಕ್ಸ್ ಪಡೆಯುತ್ತೇವೆ. ಜೀವಮಾನದ ಮಾನ್ಯತೆಯೊಂದಿಗೆ ಲಭ್ಯವಿಲ್ಲ. ಅಂತಿಮ ಫಲಿತಾಂಶವನ್ನು ಪ್ರಾಯೋಗಿಕ ಆವೃತ್ತಿಯಲ್ಲಿ ನೀಡಲಾಗಿದೆ. ಬ್ಯಾಟರಿ ಬ್ಯಾಕಪ್ ಇದೆ. ನಾವು ಅದನ್ನು 4 ರ ಸುಮಾರಿಗೆ ಪಡೆಯುತ್ತೇವೆ. ಗಂಟೆ ಅವಧಿಯ ಗೌಪ್ಯತೆ. ಶಟರ್ ಕ್ಯಾಮರಾ ಒದಗಿಸಲಾಗಿದೆ. ಈಗ ನಾವು ಲ್ಯಾಪ್ಟಾಪ್ನಲ್ಲಿರುವ ಪೋರ್ಟ್ಗಳನ್ನು ನೋಡಿದರೆ 2 3.2 GENB ಟೈಪ್ ಎ ಪೋರ್ಟ್ಗಳು ಲಭ್ಯವಿದೆ. 3.2 ಡೇಟಾವನ್ನು ವರ್ಗಾಯಿಸುವ ಜೀನ್ಗಳು ಅಂತಿಮ ವಿದ್ಯುತ್ ವಿತರಣೆಯನ್ನು ಬೆಂಬಲಿಸುತ್ತದೆ. 80 ಪೋರ್ಟ್ ಮತ್ತು ಎಥರ್ನೆಟ್ ಪೋರ್ಟ್ನಂತೆಯೇ ಹೆಡ್ಫೋನ್ಗಳು ಮತ್ತು ತಾಯಿಯ ಕೊಮ್ಮು ದಿಯಾವನ್ನು ಪಡೆಯಿರಿ. ಈ ಲ್ಯಾಪ್ಟಾಪ್ನ ಒಳಗಿನ ಪೋರ್ಟ್ಗಳಿಗೆ ಹೋದರೆ ನಿಮಗೆ ಸಿಗುತ್ತದೆ. ಎಲ್ಲರೂ ಹೆಚ್ಚು ಮಾರಾಟವಾಗುವ ಒಂದನ್ನು ಪಡೆಯುತ್ತಾರೆ. ನಿಮ್ಮ ಬಜೆಟ್ ನಿಖರವಾಗಿ ರೂ. ಆಗಿದ್ದರೆ ಲ್ಯಾಪ್ಟಾಪ್ ಹೊಂದಿರಿ. ಈ ಲ್ಯಾಪ್ಟಾಪ್ ನಿಮಗೆ ಅತ್ಯುತ್ತಮ ಆಯ್ಕೆಯಾಗಿದೆ. ಅದರ ಅತ್ಯುತ್ತಮ ಖರೀದಿ ಲಿಂಕ್ ನಿಮ್ಮೊಂದಿಗೆ ಉಳಿಯುತ್ತದೆ. ಮುಂದಿನದನ್ನು ವಿವರಣೆ ಪೆಟ್ಟಿಗೆಯಲ್ಲಿ ಕಾಣಬಹುದು ಆಗಿದೆ. ಸಂಗೀತ ಟೆಕ್ನೋ 364 ಉತ್ತಮ ಪ್ರೊಸೆಸರ್. 2 ಕೋರ್ 4 ಆಗಿದೆ. ಥ್ರೆಡ್ಗಳೊಂದಿಗೆ 8 GB RAM ಅಲ್ಲ, ವಿಸ್ತರಿಸಬಹುದಾದ DDR4 RAM ಅನ್ನು ಒದಗಿಸಿದೆ. ಆದರೆ ಅದರ ಈ ಬಜೆಟ್ನಲ್ಲಿ ನಿಮಗೆ ಇಷ್ಟವಾದ್ರೂ ಮೆಗಾ ನಿಮಗೆ ತುಂಬಾ ಹೆಚ್ಚಿನ ಲ್ಯಾಪ್ಟಾಪ್ಗಳು ಒಳಗೆ ಕಂಡುಬರುತ್ತವೆ. ನೀವು DD4 RAM ಅನ್ನು ಪಡೆಯುತ್ತೀರಿ, ಆದರೆ ಅದು 3200 ಆಗಿದೆ. ನೀವು ಮೆಗಾ ಒಂದನ್ನು ಪಡೆಯುತ್ತೀರಿ, ಅದರೊಳಗೆ ನೀವು 4266 ಅನ್ನು ಪಡೆಯುತ್ತೀರಿ. ನೀವು ಮೆಗಾ RAM ಅನ್ನು ನೀಡಿದ್ದರೆ ಅದರ ವೇಗ ಇದು ಹೆಚ್ಚು. 512 GIGABYTE Gen 3 SSD ಆಗಿದೆ. ಇದರ ಡಿಸ್ಪ್ಲೇ 15.6 ಇಂಚುಗಳಷ್ಟು ವಿಸ್ತರಿಸಬಹುದಾಗಿದೆ. ಡಿಸ್ಪ್ಲೇ ಪೂರ್ಣ HDX ಡಿಸ್ಪ್ಲೇ ಆಗಿದೆ. ಇದರ ಅದ್ಭುತ 100% AGB 3.500 TS ಹೊಳಪು 60 ಹರ್ಟ್ಜ್ ರಿಫ್ರೆಶ್ ದರವಾಗಿದೆ. ಇದು TUV ಪ್ರಮಾಣೀಕೃತ ಡಿಸ್ಪ್ಲೇ ಎಂದರೆ ಅದು ವ್ಯಾಲೆಟ್ ಒಳಗೆ ನೀವು ಬೇರೆ ಯಾವುದೇ ಲ್ಯಾಪ್ಟಾಪ್ ಅನ್ನು ಕಾಣುವುದಿಲ್ಲ. ನೀವು ತುಂಬಾ ಹೊಂದಿರುವ ನಿಮ್ಮನ್ನು ಪಡೆಯಲು ಹೋಗುತ್ತಿಲ್ಲ. ಅದ್ಭುತ ಪ್ರದರ್ಶನ ಲಭ್ಯವಿದೆ ಮತ್ತು ಅದು ಕೂಡ ಕೇವಲ 24,000 ರೂಪಾಯಿಗಳಲ್ಲಿ. IPS ಪ್ಯಾನೆಲ್ ಕೊಡಿ. ನೀನು ಕೆಟ್ಟ ಸ್ನೇಹಿತ. ನಿನಗೆ ಇನ್ನೇನು ಬೇಕು? Intel.com ಸಂಗೀತ ಬೋರ್ಡ್ಗಳು ತಡವಾದ ಕೀಬೋರ್ಡ್ ಅನ್ನು ಮರಳಿ ಪಡೆಯುತ್ತವೆ. ಫಿಂಗರ್ಪ್ರಿಂಟ್ ಸೆನ್ಸಾರ್ ಗೌಪ್ಯತೆಯನ್ನು ನೀಡಲಾಗಿದೆ. ಶಟರ್ ಕ್ಯಾಮರಾ ಜೊತೆಗೆ ಈ ಎಲ್ಲಾ ಹೆಚ್ಚುವರಿಗಳು ವೈಶಿಷ್ಟ್ಯಗಳು ನಿಮಗೆ ಕನಿಷ್ಠ 50 ರಿಂದ 60,000 ರೂಪಾಯಿ ಲ್ಯಾಪ್ಟಾಪ್ಗಳಲ್ಲಿ ಕಂಡುಬಂದರೆ ವಿಶೇಷಣಗಳು ಮತ್ತು ವೈಶಿಷ್ಟ್ಯಗಳ ವಿಷಯದಲ್ಲಿ ದುರ್ಬಲಗೊಳಿಸದ ಲ್ಯಾಪ್ಟಾಪ್